ಶಂಕರ, ಯಾಕೋ ಕತ್ಲೆ ಕೂತಿದೀಯಾ? ಇಲ್ಲಪ್ಪ, ನನ್ನ ಜೀವನ ಪೂರ್ತಿ ಕತ್ಲೇನೆ ಆಗೋಯ್ತಲ್ಲಪ್ಪ. ನನ್ನ ಜೀವನದಲ್ಲಿ ಬೆಳಕೆ ಬರೋದಿಲ್ವಾ? ಮನುಷ್ಯನಿಗೆ ಜೀವನದಲ್ಲಿ ಮೊದಲು ಸಿಕ್ಕೋದು ಅವಮಾನ, ಆಮೇಲೆ ಸಿಕ್ಕೋದೇ ಸನ್ಮಾನ. ಇಲ್ಲಪ್ಪ, ನಾನು ಇನ್ನು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈ ಮಾಡಲ್ಲ. ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಟ್ರೈ ಮಾಡ್ತೀನಿ. ಶಂಕರ, ಮೊನ್ನೆ ನಡೆದ ಬಾಂಬ್ ಬ್ಲಾಸ್ಟ್ ನಲ್ಲಿ ಯಾರ ಕೈವಾಡ ಇದೆ ಅಂತ ಕಂಡುಹಿಡಿಯಕ್ ಆಗದೆ ಇರೋದು ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಅಟ್ಲೀಸ್ಟ್ ಆ ಕ್ರಿಮಿನಲ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸಿಕ್ಕಿಲ್ಲ. ಸರ್, ಕ್ರಿಮಿನಲ್ಸ್ ಮಾಡಿರೋ ಪ್ಲಾನ್ ಫೇಲ್ ಆಗ್ತಾ ಇದ್ದ ಹಾಗೆ ಅವ್ರಿಗೆ ರಾಜ್ಯನೇ ಬಿಟ್ಟು ಹೋಗಿದ್ದಾರೆ. ಅವ್ರು ಇಲ್ಲ ಸರ್. ನೋ, ನಮ್ಮ ರಾಜ್ಯದ ಶಾಂತಿನ ಹಾಳು ಮಾಡಿ ಗಲಭೆನ ಸೃಷ್ಟಿ ಮಾಡೋದೇ ಅವ್ರ ಗುರಿ. ನಮ್ಮ ರಾಜ್ಯನ ಬಿಟ್ಟು ಹೋಗಿದ್ದಾರೆ ಅಂತ ನಾವು ಸುಮ್ಮನೆ ಇದ್ರೆ ನಮ್ಮಂತ ಫೂಲ್ಸ್ ಇನ್ ಯಾರು ಇಲ್ಲ ಅನ್ಕೋಬೇಕು. ನಮ್ಮ ಸಿಟಿಲಿ ಬಾಂಬನ್ನ ಯಾವಾಗ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳೋಕೆ ಆಗಲ್ಲ. ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸರ್, ಡಾಗ್ ಸ್ಕ್ವಾಡ್ ಸಪೋರ್ಟು ಸಾಕಾಗ್ತಿಲ್ಲ. ಇರೋದ್ರಲ್ಲಿ ಒಂದು ಸರಿ ಇಲ್ಲ ಸರ್. ಸರ್, ಮೊನ್ನೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಗಾಳಿ ಪೆಟ್ಟಾಗಿರೋ ನಾಯಿ ಈಗ ಚೇತರಿಸ್ಕೊಂಡಿದೆ ಸರ್. ಆ ನಾಯಿ ತುಂಬಾ ಚೂಟಿಯಾಗಿದೆ ಸರ್. ಮತ್ತೆ ಅದನ್ನೇ ಕರ್ಸ್ಕೋಬೋದಲ್ಲ. ಸರ್, ಅದಿನ್ನು ಕೆಲ್ಸಕ್ಕೆ ಬರಲ್ಲ ಅಂತ ಡಿಪಾರ್ಟ್ಮೆಂಟ್ ಅವರು ಮರ್ಸಿ ಕಿಲಿಂಗ್ ಮಾಡಕ್ ಹೇಳಿದ್ರು ಸರ್. ಯಾವನೊಬ್ಬ ಗೌರ್ಮೆಂಟ್ ಆರ್ಡರ್ ತೋರಿಸ್ಬಿಟ್ಟು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕರ್ಕೊಂಡು ಹೋಗ್ಬಿಟ್ಟ ಸರ್. ಯಾರದು? ಇವ್ರು ಬಾಮಿದ ಸರ್. ಏನ ಬಾವನಲ್ಲ ಮೈದನಲ್ಲ, ಅವನನ್ನ ಎನಿಗ್ಮಾ ಎತ್ಕೋಲ್ಲ, ಅವನ್ ನನ್ನ ಎನಿಮಿ ಸರ್. ನೋಡಿ, ನೀವ್ ಏನ್ ಮಾಡ್ತಿರೋ ಅದ್ ನನಗ್ ಗೊತ್ತಿಲ್ಲ. ನಾಯಿನ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ದು. ದಿಸ್ ಈಸ್ ಮೈ ಆರ್ಡರ್.